ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ಭೀಕರ ಕಾಲ್ ತುಳಿತ ಸಂಭವಿಸಿದೆ. ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿರುವಂತಹ ಒಂದು ಭೀಕರ ಘಟನೆ. 6 ಮಕ್ಕಳು ಸೇರಿ 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ತಮಿಳುನಾಡಿನ ಕರೂರಿನಲ್ಲಿ ನಡೀತಾ ಇದ್ದ ರ್ಯಾಲಿ. ಆ ರ್ಯಾಲಿಯಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ. ನಟ ವಿಜಯ್ ರ್ಯಾಲಿಯಲ್ಲಿ ಭೀಕರವಾದ ಕಾಲ್ ತುಳಿತ ಸಂಭವಿಸಿರೋದು. ಒಂದಲ್ಲ ಎರಡಲ್ಲ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ ಕಾಲ್ ತುಳಿತದಲ್ಲಿ. ನೋಡಿ, ಕಾಲ್ ತುಳಿತದ ದುರಂತ ಮೇಲಿಂದ ಮೇಲೆ ಯಾವ ರೀತಿ ಸಂಭವಿಸ್ತಾ ಇವೆ. ಅತಿಯಾದ ಜನ ಸೇರಿದರೆ ಅಲ್ಲಿ ಯಾವುದೇ ರೀತಿಯ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇಂಥ ದುರಂತಗಳು ನಡೆದೋಗುತ್ತೆ. 6 ಮಕ್ಕಳು ಸೇರಿ 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರೆ ಜಿದ್ದಿಗೆ ಬಿದ್ದವರಂತೆ. ಯಾವ ರೀತಿ ಒಬ್ಬರ ಮೇಲೆ ಒಬ್ರು, ರ್ಯಾಲಿಗಳ ಮೇಲೆ ರ್ಯಾಲಿ, ಪ್ರತಿಷ್ಠೆಯಾಗಿ ತಗೊಂಡು ಸಿಕ್ಕಾಪಟ್ಟೆ ಜನರನ್ನು ಸೇರಿಸೋದು. ಆಯ್ತಪ್ಪ, ಜನರನ್ನು ಸೇರಿಸಿ, ಅಥವಾ ಅಭಿಮಾನದಿಂದ ಜನ ಬರ್ತಾರೋ ಏನೋ, ನಟ ವಿಜಯನ ನೋಡಬೇಕು ಅಂತ ಹೇಳಿ ಕ್ರೇಜಿಗೆ ಜನ ಬರ್ತಾರೋ ಏನೋ. ಬರೋ ಜನರು ಸರಿಯಾಗಿ ಸುರಕ್ಷಿತವಾಗಿ ಮನೆಗೆ ವಾಪಸ್ ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕಲ್ವಾ. ಜನ ಸೇರಿದ್ದಾರೆ ಅನ್ನೋ ದೊಡ್ಡಿಸ್ತಾರ ನಿಮ್ಗೆ, ಆದ್ರೆ ವಾಪಸ್ ಸೇರಿರೋ ಜನ ಸುರಕ್ಷಿತವಾಗಿ ಮನೆಗೆ ಹೋಗ್ತಾರಾ? ಆ ವ್ಯವಸ್ಥೆನ ನೀವು ಮಾಡಿರ್ತೀರಾ? ಇಲ್ಲ. ನೋಡಿ, ತಮಿಳುನಾಡಿನ ಕರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಯಾರು ಹೊಣೆ ಇದಕ್ಕೆ? ಹೊಣೆ ಯಾರಿದಕ್ಕೆ? ನಟ ವಿಜಯ್ ಸೇರಿದಂತಹ ಒಂದು ಕಾರ್ಯಕ್ರಮ, ರ್ಯಾಲಿ. ಆ ರ್ಯಾಲಿಯಲ್ಲಿ ಭೀಕರ ಕಾಲ್ ತುಳಿತ ಸಂಭವಿಸಿದೆ. ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಕರೂರು ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿರುವಂತಹ ಘಟನೆ ನಡೆದಿದೆ. 3 ಮಕ್ಕಳು ಸೇರಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯ್ ರ್ಯಾಲಿಗೆ ಅಪಾರ ಸಂಖ್ಯೆಯಲ್ಲಿ ಜನ ಹರಿದು ಬಂದಿದ್ರು. ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ. 3 ಮಕ್ಕಳು ಸೇರಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಬಂದಿದ್ರು. ಆದರೆ ಈ ರೀತಿಯ ಒಂದು ಘಟನೆಯಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ಭೀಕರ ಕಾಲ್ ತುಳಿತ ಸಂಭವಿಸಿದೆ. ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿರುವಂತಹ ಒಂದು ಭೀಕರ ಘಟನೆ. 6 ಮಕ್ಕಳು ಸೇರಿ 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ತಮಿಳುನಾಡಿನ ಕರೂರಿನಲ್ಲಿ ನಡೀತಾ ಇದ್ದ ರ್ಯಾಲಿ. ಆ ರ್ಯಾಲಿಯಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ. ನಟ ವಿಜಯ್ ರ್ಯಾಲಿಯಲ್ಲಿ ಭೀಕರವಾದ ಕಾಲ್ ತುಳಿತ ಸಂಭವಿಸಿರೋದು. ಒಂದಲ್ಲ ಎರಡಲ್ಲ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ ಕಾಲ್ ತುಳಿತದಲ್ಲಿ. ನೋಡಿ, ಕಾಲ್ ತುಳಿತದ ದುರಂತ ಮೇಲಿಂದ ಮೇಲೆ ಯಾವ ರೀತಿ ಸಂಭವಿಸ್ತಾ ಇವೆ. ಅತಿಯಾದ ಜನ ಸೇರಿದರೆ ಅಲ್ಲಿ ಯಾವುದೇ ರೀತಿಯ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇಂಥ ದುರಂತಗಳು ನಡೆದೋಗುತ್ತೆ. 6 ಮಕ್ಕಳು ಸೇರಿ 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರೆ ಜಿದ್ದಿಗೆ ಬಿದ್ದವರಂತೆ. ಯಾವ ರೀತಿ ಒಬ್ಬರ ಮೇಲೆ ಒಬ್ರು, ರ್ಯಾಲಿಗಳ ಮೇಲೆ ರ್ಯಾಲಿ, ಪ್ರತಿಷ್ಠೆಯಾಗಿ ತಗೊಂಡು ಸಿಕ್ಕಾಪಟ್ಟೆ ಜನರನ್ನು ಸೇರಿಸೋದು. ಆಯ್ತಪ್ಪ, ಜನರನ್ನು ಸೇರಿಸಿ, ಅಥವಾ ಅಭಿಮಾನದಿಂದ ಜನ ಬರ್ತಾರೋ ಏನೋ, ನಟ ವಿಜಯನ ನೋಡಬೇಕು ಅಂತ ಹೇಳಿ ಕ್ರೇಜಿಗೆ ಜನ ಬರ್ತಾರೋ ಏನೋ. ಬರೋ ಜನರು ಸರಿಯಾಗಿ ಸುರಕ್ಷಿತವಾಗಿ ಮನೆಗೆ ವಾಪಸ್ ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕಲ್ವಾ. ಜನ ಸೇರಿದ್ದಾರೆ ಅನ್ನೋ ದೊಡ್ಡಿಸ್ತಾರ ನಿಮ್ಗೆ, ಆದ್ರೆ ವಾಪಸ್ ಸೇರಿರೋ ಜನ ಸುರಕ್ಷಿತವಾಗಿ ಮನೆಗೆ ಹೋಗ್ತಾರಾ? ಆ ವ್ಯವಸ್ಥೆನ ನೀವು ಮಾಡಿರ್ತೀರಾ? ಇಲ್ಲ. ನೋಡಿ, ತಮಿಳುನಾಡಿನ ಕರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಯಾರು ಹೊಣೆ ಇದಕ್ಕೆ? ಹೊಣೆ ಯಾರಿದಕ್ಕೆ? ನಟ ವಿಜಯ್ ಸೇರಿದಂತಹ ಒಂದು ಕಾರ್ಯಕ್ರಮ, ರ್ಯಾಲಿ. ಆ ರ್ಯಾಲಿಯಲ್ಲಿ ಭೀಕರ ಕಾಲ್ ತುಳಿತ ಸಂಭವಿಸಿದೆ. ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಕರೂರು ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿರುವಂತಹ ಘಟನೆ ನಡೆದಿದೆ. 3 ಮಕ್ಕಳು ಸೇರಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ವಿಜಯ್ ರ್ಯಾಲಿಗೆ ಅಪಾರ ಸಂಖ್ಯೆಯಲ್ಲಿ ಜನ ಹರಿದು ಬಂದಿದ್ರು. ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ. 3 ಮಕ್ಕಳು ಸೇರಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಬಂದಿದ್ರು. ಆದರೆ ಈ ರೀತಿಯ ಒಂದು ಘಟನೆಯಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ಭೀಕರ ಕಾಲ್ ತುಳಿತ ಸಂಭವಿಸಿದೆ. ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿರುವಂತಹ ಒಂದು ಭೀಕರ ಘಟನೆ. 6 ಮಕ್ಕಳು ಸೇರಿ 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ತಮಿಳುನಾಡಿನ ಕರೂರಿನಲ್ಲಿ ನಡೀತಾ ಇದ್ದ ರ್ಯಾಲಿ, ಆ ರ್ಯಾಲಿಯಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ. ನಟ ವಿಜಯ್ ರ್ಯಾಲಿಯಲ್ಲಿ ಭೀಕರವಾದ ಕಾಲ್ ತುಳಿತ ಸಂಭವಿಸಿರೋದು ಒಂದಲ್ಲ ಎರಡಲ್ಲ, 10 ಜನ ದುರ್ಮರಣಕ್ಕೀಡಾಗಿದ್ದಾರೆ ಕಾಲ್ ತುಳಿತದಲ್ಲಿ. ನೋಡಿ, ಕಾಲ್ ತುಳಿತದ ದುರಂತ ಮೇಲಿಂದ ಮೇಲೆ ಯಾವ ರೀತಿ ಸಂಭವಿಸ್ತಾ ಇವೆ. ಅತಿಯಾದ ಜನ ಸೇರಿದರೆ ಅಲ್ಲಿ ಯಾವುದೇ ರೀತಿಯ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇಂಥ ದುರಂತಗಳು ನಡೆದೋಗುತ್ತೆ. 6 ಮಕ್ಕಳು ಸೇರಿ 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರೆ ಜಿದ್ದಿಗೆ ಬಿದ್ದವರಂತೆ. ಯಾವ ರೀತಿ ಒಬ್ಬರ ಮೇಲೆ ಒಬ್ರು, ರ್ಯಾಲಿಗಳ ಮೇಲೆ ರ್ಯಾಲಿ, ಪ್ರತಿಷ್ಠೆಯಾಗಿ ತಗೊಂಡು ಸಿಕ್ಕಾಪಟ್ಟೆ ಜನರನ್ನು ಸೇರಿಸೋದು. ಆಯ್ತಪ್ಪ, ಜನರನ್ನು ಸೇರಿಸಿ, ಅಥವಾ ಅಭಿಮಾನದಿಂದ ಜನ ಬರ್ತಾರೋ ಏನೋ, ನಟ ವಿಜಯನ್ನ ನೋಡಬೇಕು ಅಂತ ಹೇಳಿ ಕ್ರೇಜಿಗೆ ಜನ ಬರ್ತಾರೋ ಏನೋ. ಬರೋ ಜನರು ಸರಿಯಾಗಿ ಸುರಕ್ಷಿತವಾಗಿ ಮನೆಗೆ ವಾಪಸ್ ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕಲ್ವಾ. ಜನ ಸೇರಿದ್ದಾರೆ ಅನ್ನೋ ದೊಡ್ಡಿಸ್ತಾರ ನಿಮ್ಗೆ, ಆದ್ರೆ ವಾಪಸ್ ಸೇರಿರೋ ಜನ ಸುರಕ್ಷಿತವಾಗಿ ಮನೆಗೆ ಹೋಗ್ತಾರಾ? ಆ ವ್ಯವಸ್ಥೆನ ನೀವು ಮಾಡಿರ್ತೀರಾ? ಇಲ್ಲ. ನೋಡಿ, ತಮಿಳುನಾಡಿನ ಕರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಯಾರು ಹೊಣೆ ಇದಕ್ಕೆ? ಹೊಣೆ ಯಾರಿದಕ್ಕೆ? ನಟ ವಿಜಯ್ ಸೇರಿದಂತಹ ಒಂದು ಕಾರ್ಯಕ್ರಮ, ರ್ಯಾಲಿ. ಆ ರ್ಯಾಲಿಯಲ್ಲಿ ಭೀಕರ ಕಾಲ್ ತುಳಿತ ಸಂಭವಿಸಿದೆ. ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಕರೂರು ಕಾಲ್ ತುಳಿತದಲ್ಲಿ 10 ಜನ ದುರ್ಮರಣಕ್ಕೀಡಾಗಿರುವಂತಹ ಘಟನೆ ನಡೆದಿದೆ. 3 ಮಕ್ಕಳು ಸೇರಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯ್ ರ್ಯಾಲಿಗೆ ಅಪಾರ ಸಂಖ್ಯೆಯಲ್ಲಿ ಜನ ಹರಿದು ಬಂದಿದ್ರು. ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ. 3 ಮಕ್ಕಳು ಸೇರಿ 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಬಂದಿದ್ರು. ಆದರೆ ಈ ರೀತಿಯ ಒಂದು ಘಟನೆಯಲ್ಲಿ